गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಈಗ ನಮಗೆ ಭಗವಂತನನ್ನು ಪಡೆಯಬೇಕು, ಪರಮಾತ್ಮನ ಲೋಕಕ್ಕೆ ಹೋಗಬೇಕು ಮತ್ತು ಜನ್ಮ ಮೃತ್ಯುವಿನ ರೋಗವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಬೇಕಾಗಿದೆ. ಹೀಗೆ ಅದಕ್ಕಾಗಿ ಸ್ವತಃ ನಾವು ಈ ನಿರ್ಣಯ ತೆಗೆದುಕೊಳ್ಳಬೇಕಾಗಿದೆ. ವೇದಗಳನ್ನು, ಶಾಸ್ತ್ರಗಳನ್ನು ತಿಳಿಯಬೇಕಾಗಿದೆ. ಅಂದರೆ ಸದ್ಗ್ರಂಥಗಳು ಏನು ಹೇಳುತ್ತಿವೆ? ಗೀತೆ ಅಧ್ಯಾಯ ಸಂಖ್ಯೆ 16ರ ಶ್ಲೋಕ ಸಂಖ್ಯೆ 23-24ರಲ್ಲಿ ಪ್ರಮಾಣ ನೀಡಲಾಗಿದೆ. ಅಂದರೆ ನೀನು ಶಾಸ್ತ್ರ ವಿಧಿ ತ್ಯಜಿಸಿ ತನ್ನ ಇಚ್ಛೆಯಿಂದ ಯಾವುದೋ ನಾಮಜಪ ಮಾಡಿದರೆ, ಯಾರೋ ಏನಾದರೂ ಮಾಡಿದರೆ ಇದರಿಂದ ಯಾವ ಯೂಸ್ ಇಲ್ಲ. ವೇದಗಳಲ್ಲಿ ಕೇವಲ ಓಂ ನಾಮ, ಗೀತೆಯಲ್ಲಿ ಕೇವಲ ಓಂ ನಾಮ. ಇದರ ಹೊರತು ಯಾವುದೇ ಜಪ ನೀವು ಮಾಡುತ್ತಿದ್ದರೆ ಯೂಸ್ಲೆಸ್ ಆಗಿದೆ ತಮ್ಮ ನಾಮ. ಮತ್ತು ನಂತರ ಸಚ್ಚಿದಾನಂದ ಘನ ಬ್ರಹ್ಮನ ಬಗ್ಗೆ, ಅದನ್ನು ಕೂಡ ನಾವು ಸದ್ಗ್ರಂಥಗಳಿಂದಲೇ ತಿಳಿಯಬೇಕಾಗಿದೆ. ಸದ್ಗ್ರಂಥಗಳು ಸಂಕೇತ ಮಾಡುತ್ತಿವೆ ಅಂದರೆ ಒಬ್ಬ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಾಗಿದೆ. ಅದು ಭಗವಂತನ ಮುಖಾರವಿಂದದಿಂದ ಹೇಳಿದಂಥದ್ದಾಗಿದೆ. ಅದು ಕಬೀರ ವಾಣಿಯಾಗಿದೆ. ಮತ್ತು ಆ ಕಬೀರ ವಾಣಿಯ ಮರ್ಮವನ್ನು ಆ ತತ್ವದರ್ಶಿ ಸಂತ ನಿಮಗೆ ಹೇಳುವನು. ಮತ್ತು ಆ ತತ್ವದರ್ಶಿ ಸಂತನು ಕೇವಲ 3 ನಾಮದ ಜಪವನ್ನು ನೀಡುವನು. ಮತ್ತು 3 ನಾಮದ ಜಪವನ್ನು ಅವನು 3 ಸ್ಥಿತಿಗಳಲ್ಲಿ ನೀಡುತ್ತಾನೆ. ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ ಬರೆಯಲಾಗಿದೆ. ಇದು ಕೂಡ ಒಂದು ಸದ್ಗ್ರಂಥವಾಗಿದೆ. ಇವೆಲ್ಲವನ್ನು ಸೇರಿಸಿ ಸದ್ಗ್ರಂಥವೆನ್ನುತ್ತಾರೆ. ಅಂತೆಯೇ ಪವಿತ್ರ 4 ವೇದಗಳು, ಪವಿತ್ರ ಶ್ರೀಮದ್ ಭಗವದ್ಗೀತೆ ಮತ್ತು ಪವಿತ್ರ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿ, ಕಬೀರ ವಾಣಿ, ಇವುಗಳು ನಮ್ಮ ಅಥೆಂಟಿಕ್ ಸದ್ಗ್ರಂಥಗಳಾಗಿವೆ. ಅದರ ಜೊತೆಯಲ್ಲಿ ಪುರಾಣ, ಪವಿತ್ರ ಬೈಬಲ್, ಪವಿತ್ರ ಪುರಾಣ, ಪವಿತ್ರ ಕುರಾನ್, ಇವೂ ಕೂಡ ಸದ್ಗ್ರಂಥಗಳಾಗಿವೆ. ಆದರೆ ಈ ಸದ್ಗ್ರಂಥಗಳಲ್ಲಿ, ಪುರಾಣಗಳಲ್ಲಿ, ಬೈಬಲ್ನಲ್ಲಿ, ಕುರಾನ್ನಲ್ಲಿ ಈ ಜ್ಞಾನವೇನಿದೆ ಯಾರೋ ಋಷಿ, ಸಂತ, ದೇವದೂತರು ನೀಡಿದ್ದಾಗಿದೆ. ಮತ್ತು ಆ ಜ್ಞಾನ, ವೇದ ಮತ್ತು ಗೀತೆ ಇದು ಸಚ್ಚಿದಾನಂದ ಘನ ಬ್ರಹ್ಮನದಾಗಿದೆ. ಪೂರ್ಣ ಪರಮಾತ್ಮ ನೀಡಿದ್ದಂತಾಗಿದೆ. ಅಂತೆಯೇ ಪೂರ್ಣ ಪರಮೇಶ್ವರರು 4 ವೇದಗಳನ್ನು ಈ ಕಾಲನಿಗೆ ನೀಡಿದ್ದರು, ಬ್ರಹ್ಮನಿಗೆ. ಇವನ ಅಂತಃಕರಣದಲ್ಲಿ ಬೈ ಫೋರ್ಸ್ ಫೀಡ್ ಮಾಡಿದ್ದರು. ಮತ್ತು ನಂತರ ತನ್ನದೇ ಆಜ್ಞೆಯಿಂದ, ತನ್ನದೇ ಕೃಪೆಯಿಂದ ಇವುಗಳನ್ನು ಹೊರಗೆ ತೆಗೆಸಿದ್ದರು ನಮಗಾಗಿ. ಇವನು ಹೊರತೆಗೆದ ಬಳಿಕ ಅವುಗಳನ್ನು ತಡಕಾಡಿದ. ಆಗ ಇವನಿಗೆ ತಿಳಿದು ಬಂತು ಏನೆಂದರೆ, ಸೂಕ್ಷ್ಮವೇದ ಏನಿದೆ 5ನೇಯದು, ಲಾಸ್ಟ್ನೇಯದು ಇದರದು. ಹಾಗಂತೂ ಒಟ್ಟಿಗೆ ಇದ್ದು ಈ ವೇದ, ಇವುಗಳ ವಿಭಾಗ ಮಾಡಲಾದುವು ತಮ್ಮ ತಮ್ಮ ಸೆಕ್ಷನ್ ವೈಸ್. ಇದರಲ್ಲಿ ಏನು ಪ್ರಕರಣವಿದೆ, ಇದರಲ್ಲಿ ಏನು, ಆ ಪ್ರಕಾರ ಅದನ್ನು ಬೇರ್ಪಡಿಸಲಾಯಿತು. ಮತ್ತು ಆ 5ನೇ ವೇದವೇನಿದೆ, ಸೂಕ್ಷ್ಮವೇದ, ಅದರಲ್ಲಿ ಪರಮೇಶ್ವರ ಕಬೀರ ದೇವರನ್ನು ಪಡೆಯುವ ವಿಧಿ ಇದೆ. ಅದರಲ್ಲಿ ಸತ್ಯಲೋಕಕ್ಕೆ ಹೋಗುವ ವಿಧಿ ಇದೆ. ಈ 3 ಮಂತ್ರಗಳು ವರ್ಣಿತವಾಗಿವೆ. ಕಾಲನು ಅದನ್ನು ನಾಶಪಡಿಸಿದನು, ನಷ್ಟಗೊಳಿಸಿದನು. ಆ 5ನೇ ವೇದ ಅವಿತಿಸಿಟ್ಟನು. ಆ 5ನೇ ವೇದವನ್ನು ಪುನಃ ಪ್ರಕಟಿಸಲು ಪರಮೇಶ್ವರರು ಬರಬೇಕಾಯಿತು. ಮತ್ತು ಆ ಜ್ಞಾನ ಈಗ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿ, ಕಬೀರ ವಾಣಿಯಲ್ಲಿದೆ. ಹಾಗಾದರೆ ಪುಣ್ಯಾತ್ಮರೇ, ಈಗ ನಾವು ಹೇಗೆ ಅರಿಯಬೇಕಾಗಿದೆ ಅಂದರೆ, ಕಾಲನು ಆ ಮಂತ್ರವನ್ನು ಸಮಾಪ್ತಗೊಳಿಸಿದನು. ಆ ಜ್ಞಾನವನ್ನು ಸಮಾಪ್ತಗೊಳಿಸಲಾಯಿತು. ಸಾಂಕೇತಿಕವಾಗಿ ಹೇಳಲಾಯಿತು ಅಂದರೆ, ಓಂ ತತ್ಸತ್, ಇದು ಪರಮಾತ್ಮನನ್ನು ಪಡೆಯುವ ಮಂತ್ರವಾಗಿದೆ. ಹಾಗಾದರೆ ನಾವು ಆ ಪರಮಾತ್ಮನ ಪರಿಚಯ ಮಾಡಲಿಕ್ಕಾಗಿ ಮತ್ತು ಇದನ್ನು ಕ್ಲಿಯರ್ ಮಾಡಲಿಕ್ಕಾಗಿ, ಇದನ್ನು ಸ್ಪಷ್ಟಪಡಿಸಲಿಕ್ಕಾಗಿ, ಅಂದರೆ ಯಾವ ಮಂತ್ರ ಮೋಕ್ಷದಾಯಕವಾಗಿದೆ, ಇದನ್ನೂ ಕೂಡ ನಾವು ಸದ್ಗ್ರಂಥಗಳಲ್ಲಿಯೇ ಪ್ರಮಾಣಿತ ಮಾಡಬೇಕಾಗಿದೆ. ಮತ್ತು ಸದ್ಗ್ರಂಥಗಳಿಂದ ಹೊರಗಿನ ಯಾವುದೇ ಮಂತ್ರ ನಾವು ಜಪ ಸಾಧನೆ ಮಾಡುತ್ತೇವೆ ಆದರೆ ನಮ್ಮ ಜೀವನ ನಾಶಕವಾಗಿದೆ. ವೇದಗಳಲ್ಲೂ ಓಂನ ಹೊರತು ಯಾವ ಮಂತ್ರ ಜಪ ಮಾಡಲು ಇಲ್ಲ ಮತ್ತು ಗೀತೆಯಲ್ಲೂ ಇಲ್ಲ. ಗೀತೆಯಲ್ಲಿ ಮತ್ತೊಂದು ಕ್ಲಿಯರ್ ಮಾಡಲಾಗಿದೆ ಏನೆಂದರೆ, ಅದು ಇಂತಹ ಮಂತ್ರವಿದೆ ಸಂತನು ನೀಡುವನದನ್ನು. ಅದು ಪರಮಾತ್ಮನ ವಾಣಿಯಲ್ಲಿ ಮೊದಲೇ ವಿದ್ಯಮಾನವಾಗಿದೆ. ಪರಮೇಶ್ವರರು ಕಬೀರ್ ದೇವರು ಹೇಳಿದ್ದರು, ವೇದ ಮೇರಾ ಭೇದ ಹೈ ಮೈ ನಾ ವೇದನ್ ಕೆ ಮಾಹಿ ಔರ್ ಜೌನ್ ವೇದ ಸೇ ಮೈ ಮಿಲೂಂ. ಅದು ಸೂಕ್ಷ್ಮ ವೇದವಾಗಿದೆ. ಸೂಕ್ಷ್ಮ ವೇದ 5ನೇಯದ್ದು. ಆ ವೇದದಲ್ಲಿ ಏನು ಬರೆದಿದೆ ಅದರಿಂದ ನನ್ನ ಪ್ರಾಪ್ತಿ ಇದೆ. ಅದನ್ನು ಈ ವೇದಗಳು ಅರಿಯವು. 4 ವೇದಗಳಲ್ಲೂ ಈ ಜ್ಞಾನ ಇಲ್ಲ. ಈಗ ಪರಮೇಶ್ವರ ಹೇಳ್ತಾರೆ, ಸೋಹಂ ಶಬ್ದಹಂ ಜಗಮಯ ಲಾಯೇ ಸಾರ ಶಬ್ದಹಂ ಗೋಪ್ ಛುಪಾಯೆ. ಯಾವುದೇ ಗ್ರಂಥದಲ್ಲಿ
ಯಾವುದೇ ಮಹಾಪುರುಷರ ವಾಣಿಯಲ್ಲಿ ಕೇವಲ ಆ ಮಹಾಪುರುಷರನ್ನು ಬಿಟ್ಟು ಯಾರಿಗೆ ಪರಮಾತ್ಮ ಸಿಕ್ಕಿದ್ದರು, ಕಬೀರ ಪರಮೇಶ್ವರರು ಅವರಿಗೆ ನೇರ ಬಂದು ಸಿಕ್ಕಿದ್ದರು, ಅವರಿಗೆ ಸಾಕ್ಷಾತ್ಕಾರವಾಯಿತು. ಅವರ ವಾಣಿಯನ್ನು ಬಿಟ್ಟು ಪುರಾಣಗಳಲ್ಲಿಲ್ಲ, ವೇದಗಳಲ್ಲಿ ಇಲ್ಲ, ಗೀತೆಯಲ್ಲಿ ಇಲ್ಲ, ಮತ್ತು ಬೈಬಲ್ನಲ್ಲಿ ಕೂಡ ಈ ಸೋಹಂ ಶಬ್ದ ಸಿಗಲಾರದು ತಮಗೆ. ಪರಮೇಶ್ವರರು ಹೇಳ್ತಾರೆ, सोहम शब्द हम जग में लाए और फिर भी सार शब्द हम गुप्त छुपाए. ತನ್ನ ಮಟ್ಟದ್ದು ತನ್ನನ್ನು ಪಡೆಯುವಂಥದ್ದು. ಏಕೆಂದರೆ ಓಂ ಇದು ಬ್ರಹ್ಮನದು, ತತ್ ಇದು ಪರಬ್ರಹ್ಮನ ಮಂತ್ರವಾಗಿದೆ, ಗುಪ್ತವಾಗಿದೆ, ಮತ್ತು ಸತ್ ಇದು ಆ ಪರಮಕ್ಷರ ಬ್ರಹ್ಮನ ಮಂತ್ರವಾಗಿದೆ. ಇದನ್ನು ಸಾರನಾಮ ಎಂದು ಹೇಳುತ್ತಾರೆ. और कहते हैं सार नाम हमने गुप्त छुपाए. ಈಗ ಗುಪ್ತವಾಗಿ ಇಡಲಾಗಿದೆ, ಈಗ ನಾವು ಆರಂಭಿಸಬೇಕು. ಈಗ ಮಧ್ಯದ ಪೀಳಿಗೆ ತನಕ ಇದು ಬ್ಯಾನ್ ಆಗಿತ್ತು, ಇದನ್ನು ಕ್ಲಿಯರ್ ಮಾಡಬಾರದಾಗಿತ್ತು. ತಾವುಗಳು ಆ ಪುಣ್ಯಾತ್ಮರಾಗಿದ್ದೀರಿ, ಯಾರು ಈ ಮಧ್ಯದ ಪೀಳಿಗೆಯಲ್ಲಿ ಜನ್ಮವೆತ್ತಿದ್ದೀರಿ. ಈಗ ತಮ್ಮ ಮೋಕ್ಷವು ಬಹಳ ಸುಲಭವಾಗಿ ಆಗುವುದು, ಆದರೆ ಅಂತಿಮ ಶ್ವಾಸದ ತನಕ ಮರ್ಯಾದೆಯಲ್ಲಿರಬೇಕಾಗುವುದು. ಫಾರ್ಮುಲಾ ಹೇಳಿದ್ದೇನೆಂದರೆ, द्वार धनी के पड़ा रहे धक्के धनी के खावे, सो काल झकझोल ही पर द्वार छोड़ ना जावे. ಹೀಗೆ ನಾವು ಪರಮಾತ್ಮನನ್ನು ಪಡೆಯುವೆವು. ಹೇಳಿ ಸದ್ಗುರುದೇವರಿಗೆ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru.rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.